ಹೇಳ್ಬಿಟ್ಟು ಆಮೇಲೆ ಅವನು ಅರೆಸ್ಟ್ ಮಾಡಿದ್ದಾರೆ. ಅವನಿಗೆ ಸರಿ ಶಿಕ್ಷೆ ಆಗ್ಬೇಕು ಸರ್. ಅವನಿಗೆ ಲವ್ ಮ್ಯಾರೇಜ್ ಆಗ್ಬಿಟ್ಟು ಒಂದು ಜೀವನ ತೆಗೆದುಬಿಟ್ರೆ ಮಕ್ಕಳು ಬೇರೆ. ಹೌದು ಸರ್, ಮಕ್ಕಳು ನೋಡೋಕ್ಕೆ ನಿಮಗೆ ಬೇಜಾರು ಸರ್. ಅಷ್ಟು ನೋವಾಗುತ್ತೆ ಮಕ್ಕಳು ನೋಡೋಕ್ಕೆ, ತುಂಬ ನೋವಾಗುತ್ತೆ. ಕಂಪ್ಲೇಂಟ್ ಏನೂ ಆಗಿರಲ್ಲ ಸರ್. ಹಿಂಗೆ ಮನೇಲೇ ಕೂತ್ಕೊಂಡು ತೀರ್ಮಾನ ಮಾಡ್ಯಾರ ಎಲ್ಲವ. ಹೇಳಿದ್ದು ಬೇಡ ಕರ್ಕೊಬರಮ್ಮ ಅಂತ ಹೇಳಿದ್ರು ಕೇಳಲಿಲ್ಲ ಮಾತು. ಅನುಮಾನ ಸರ್, ಅನುಮಾನ. ವರದಕ್ಷಿಣೆ ಇಸ್ಕೊಬ, 10 ಲಕ್ಷ ಇಸ್ಕೊಬ, 5 ಲಕ್ಷ ಇಸ್ಕೊಬ ಅಂತ ಡೌಟು. ಆಮೇಲೆ ನಮ್ಮಲ್ಲಿ ಜಮೀನು ಇಲ್ಲ, ನಿಮ್ಮಲ್ಲಿ ಜಮೀನು ಇತ್ತಲ್ಲಿ ಇಸ್ಕೊಬ ಅಂತ ಹಿಂಸೆ ಕೊಡೋನು. ಅವ್ನು ಸರ್ ನನ್ನ ಹತ್ರ, ನಮ್ಮ ಅಕ್ಕನ ಹತ್ರ, ನಮ್ಮ ಅಮ್ಮ ಮನ್ಸಲಕ್ಕೆ ಕೊರಗುತ್ತಂತೇಳಿ ನಮ್ಮ ಅಮ್ಮನ ಹತ್ರ ಜಾಸ್ತಿ ಹೇಳ್ಕೊಂತಿರ್ಲಿಲ್ಲ. ನನ್ನ ಹತ್ರ ನಮ್ಮ ಅಕ್ಕನ ಹತ್ರ ಎಲ್ಲದನ್ನೂ ಶೇರ್ ಮಾಡ್ಕೊಂಡಳು. ಮಲಗಬೇಕಾರ್ಲು ಸರ್ ಜಾಚಿಕೆಲ್ದಲ್ಲಿ ಹೇಳ್ಬೇಕಾಗುತ್ತೆ. ಮಲಗಬೇಕಾರ್ಲು ಹಿಂಸೆ ಕೊಟ್ಟು, ಇವಾಗ ಒಂದು ಹೆಣ್ಣು ಎಷ್ಟು ಸಲ ಮಲ್ಕೋಬೋದು ಗಂಡನ ಜೊತೆ, 50 ಸಲ ಬಾ ಅಂತ ಮಲಗಬೇಕಾರ್ಲು ಹಿಂಸೆ ಕೊಡೋಣಂತೆ. ನೈಟುವೆ 1 ಗಂಟೆ 2 ಗಂಟೆ ರಾತ್ರಿ ಅಂತಿರ್ಲಿಲ್ಲ, ಅವಾಗಲೂ ಹಂಗೆ ಕರೆದು ಹಿಂಸೆ ಕೊಡೋಣಂತೆ ಸರ್. ಅದನ್ನು ಹೇಳ್ಕೊಳ್ಳೋಳು, ಅಕ್ಕ ಹಿಂಗೆಲ್ಲ ಮಾಡ್ತಾನೆ, ಹಿಂಸೆ ಕೊಡ್ತಾನೆ ಅಂತ. ಯಾರು ಹುಡುಗ ಫಸ್ಟು ಇದಕ್ಕೆ ಹೋಗ್ತಿದ್ದ, ಸಂಘದ ಲೋನ್ ಕಟ್ಸ್ಕೊಳಕ್ಕೆ ಹೋಗ್ತಿದ್ದ. ಅವನಿಗೆ ಇವಾಗ ರೀಸೆಂಟಾಗಿ ಒಂದು 3 ತಿಂಗಳ ಹಿಂದ್ಗಡೆನ 4 ತಿಂಗಳ ಹಿಂದ್ಗಡೆ ಆಕ್ಸಿಡೆಂಟ್ ಆಯಿತು. ಬೆಳ್ಳಿ ಗೇಟಾಗೆ ಕೆಲಸ ಬಿಡಿಸಿದ. ಅವಾಗಿಂದ ಅವ್ನು ಮನೇಲೇ ಇದ್ದ. ಇವಾಗ 1 ತಿಂಗಳ ಹಿಂದ್ಗಡೆ ಮನೆ ಜಮೀನು ಕೆಲಸನೇ ಮಾಡ್ಕೊಂಡು ಇದ್ದ. ಅವರು ಇವಾಗ ರೀಸೆಂಟಲ್ಲಿ ಸ್ವಲ್ಪ ಒಂದು 15 ದಿವಸ ಆಯ್ತು ಸರ್ ಹಂಗೆ ಜಮೀನು ಕೆಲಸ ಮಾಡೋರು. ಫಸ್ಟ್ ಮನೇಲೇ ಇದ್ಲು. ಫ್ಯಾಕ್ಟ್ರಿ ಅವ್ನಿಗೆ ಹುಷಾರಿದ್ಮೇಲೆ ಒಂದು 15 ದಿವಸ ಫ್ಯಾಕ್ಟ್ರಿಗೆ ಹೋದ್ಲು ಸರ್. ಫ್ಯಾಕ್ಟ್ರಿಗೆ ಹೋಗಿ ಅಲ್ಲೂ ಅನುಮಾನ ಪಟ್ಟು, ಅಲ್ಲೂ ಯಾರನ್ನ ಜೊತೆಯಾಗಿದ್ದೆ ಅಂತ ಅಲ್ಲೂ 15-20 ದಿವಸ ಅಷ್ಟೇ ಆಗಿ ಹೋಗಿತ್ತು. ತಿಂಗಳು ಸಹ ಮಾಡಕ್ಕೆ ಬಿಡ್ನಿಲ್ಲ. ಅಲ್ಲೂ ಯಾರನ್ನೋ ಹಿಡ್ಕೊಂಡಿದ್ದೆ ಅಂತೇಳಿ ಅಲ್ಲೂ ಡೌಟ್ ಪಟ್ಟು ಕೆಲಸ ಬಿಡಿಸಿದ ಅವನು. ಅವನಿಗೆ ಸರಿ ಶಿಕ್ಷೆ ಆಗ್ಬೇಕು ಸರ್. ಒಂದು ಲೈಫಲ್ಲಿ ಮತ್ತೆ ಅವನು ಹೊರಗಡೆ ಬರಬಾರ್ದಿನ್ನ. ಅವನು ಅಲ್ಲೇ ಜೈಲೆಲ್ಲ ಕೊಳಿಬೇಕು. ಅವನು ನಮ್ಮ ಕಣ್ಣೀರು, ನಮ್ಮ ಕಷ್ಟ ಎಲ್ಲ ಅವನಿಗೆ ತೊಟ್ಟಬೇಕು. ಅವನಿಗೆ ಅವನು ಅಲ್ಲೇ ಇರಬೇಕು ಜೈಲಲ್ಲೇ. ರಂಜಿತ್ ಅಂತ ಹೇಳ್ಬಿಟ್ಟು ಆಮೇಲೆ ಅವನು ಅರೆಸ್ಟ್ ಮಾಡಿದ್ದಾರೆ. ಅವನಿಗೆ ಸರಿ ಶಿಕ್ಷೆ ಆಗ್ಬೇಕು ಸರ್. ಅವನಿಗೆ ಹೌದು ಸರ್, ಮಕ್ಕಳು ನೋಡೋಕ್ಕೆ ನಿಮಗೆ ಬೇಜಾರು ಸರ್. ಅಷ್ಟು ನೋವಾಗುತ್ತೆ ಮಕ್ಕಳು ನೋಡೋಕ್ಕೆ, ತುಂಬ ನೋವಾಗುತ್ತೆ. ಕಂಪ್ಲೇಂಟ್ ಏನೂ ಆಗಿರಲ್ಲ ಸರ್. ಹಿಂಗೆ ಮನೇಲೇ ಕೂತ್ಕೊಂಡು ತೀರ್ಮಾನ ಮಾಡ್ಯಾರ ಎಲ್ಲವ. ಹೇಳಿದ್ದು ಬೇಡ ಕರ್ಕೊಬರಮ್ಮ ಅಂತ ಹೇಳಿದ್ರು ಕೇಳಲಿಲ್ಲ ಮಾತು. ಅನುಮಾನ ಸರ್, ಅನುಮಾನ. ವರದಕ್ಷಿಣೆ ಇಸ್ಕೊಬ, 10 ಲಕ್ಷ ಇಸ್ಕೊಬ, 5 ಲಕ್ಷ ಇಸ್ಕೊಬ ಅಂತ ಡೌಟು. ಆಮೇಲೆ ನಮ್ಮಲ್ಲಿ ಜಮೀನು ಇಲ್ಲ, ನಿಮ್ಮಲ್ಲಿ ಜಮೀನು ಇತ್ತಲ್ಲಿ ಇಸ್ಕೊಬ ಅಂತ ಹಿಂಸೆ ಕೊಡೋನು. ಅವ್ನು ಸರ್ ನನ್ನ ಹತ್ರ, ನಮ್ಮ ಅಕ್ಕನ ಹತ್ರ, ನಮ್ಮ ಅಮ್ಮ ಮನ್ಸಲಕ್ಕೆ ಕೊರಗುತ್ತಂತೇಳಿ ನಮ್ಮ ಅಮ್ಮನ ಹತ್ರ ಜಾಸ್ತಿ ಹೇಳ್ಕೊಂತಿರ್ಲಿಲ್ಲ. ನನ್ನ ಹತ್ರ ನಮ್ಮ ಅಕ್ಕನ ಹತ್ರ ಎಲ್ಲದನ್ನೂ ಶೇರ್ ಮಾಡ್ಕೊಂಡಳು. ಮಲಗಬೇಕಾರ್ಲು ಸರ್ ಜಾಚಿಕೆಲ್ದಲ್ಲಿ ಹೇಳ್ಬೇಕಾಗುತ್ತೆ. ಮಲಗಬೇಕಾರ್ಲು ಹಿಂಸೆ ಕೊಟ್ಟು, ಇವಾಗ ಒಂದು ಹೆಣ್ಣು ಎಷ್ಟು ಸಲ ಮಲ್ಕೋಬೋದು ಗಂಡನ ಜೊತೆ, 50 ಸಲ ಬಾ ಅಂತ ಮಲಗಬೇಕಾರ್ಲು ಹಿಂಸೆ ಕೊಡೋಣಂತೆ. ನೈಟುವೆ 1 ಗಂಟೆ 2 ಗಂಟೆ ರಾತ್ರಿ ಅಂತಿರ್ಲಿಲ್ಲ, ಅವಾಗಲೂ ಹಂಗೆ ಕರೆದು ಹಿಂಸೆ ಕೊಡೋಣಂತೆ ಸರ್. ಅದನ್ನು ಹೇಳ್ಕೊಳ್ಳೋಳು, ಅಕ್ಕ ಹಿಂಗೆಲ್ಲ ಮಾಡ್ತಾನೆ, ಹಿಂಸೆ ಕೊಡ್ತಾನೆ ಅಂತ. ಯಾರು ಹುಡುಗ ಫಸ್ಟು ಇದಕ್ಕೆ ಹೋಗ್ತಿದ್ದ, ಸಂಘದ ಲೋನ್ ಕಟ್ಸ್ಕೊಳಕ್ಕೆ ಹೋಗ್ತಿದ್ದ. ಅವನಿಗೆ ಇವಾಗ ರೀಸೆಂಟಾಗಿ ಒಂದು 3 ತಿಂಗಳ ಹಿಂದ್ಗಡೆನ 4 ತಿಂಗಳ ಹಿಂದ್ಗಡೆ ಆಕ್ಸಿಡೆಂಟ್ ಆಯಿತು. ಬೆಳ್ಳಿ ಗೇಟಾಗೆ ಕೆಲಸ ಬಿಡಿಸಿದ. ಅವಾಗಿಂದ ಅವ್ನು ಮನೇಲೇ ಇದ್ದ. ಇವಾಗ 1 ತಿಂಗಳ ಹಿಂದ್ಗಡೆ ಮನೆ ಜಮೀನು ಕೆಲಸನೇ ಮಾಡ್ಕೊಂಡು ಇದ್ದ. ಅವರು ಇವಾಗ ರೀಸೆಂಟಲ್ಲಿ ಸ್ವಲ್ಪ ಒಂದು 15 ದಿವಸ ಆಯ್ತು ಸರ್ ಹಂಗೆ ಜಮೀನು ಕೆಲಸ ಮಾಡೋರು. ಫಸ್ಟ್ ಮನೇಲೇ ಇದ್ಲು. ಫ್ಯಾಕ್ಟ್ರಿ ಅವ್ನಿಗೆ ಹುಷಾರಿದ್ಮೇಲೆ ಒಂದು 15 ದಿವಸ ಫ್ಯಾಕ್ಟ್ರಿಗೆ ಹೋದ್ಲು ಸರ್. ಫ್ಯಾಕ್ಟ್ರಿಗೆ ಹೋಗಿ ಅಲ್ಲೂ ಅನುಮಾನ ಪಟ್ಟು, ಅಲ್ಲೂ ಯಾರನ್ನ ಜೊತೆಯಾಗಿದ್ದೆ ಅಂತ ಅಲ್ಲೂ 15-20 ದಿವಸ ಅಷ್ಟೇ ಆಗಿ ಹೋಗಿತ್ತು. ತಿಂಗಳು ಸಹ ಮಾಡಕ್ಕೆ ಬಿಡ್ನಿಲ್ಲ. ಅಲ್ಲೂ ಯಾರನ್ನೋ ಹಿಡ್ಕೊಂಡಿದ್ದೆ ಅಂತೇಳಿ ಅಲ್ಲೂ ಡೌಟ್ ಪಟ್ಟು ಕೆಲಸ ಬಿಡಿಸಿದ ಅವನು. ಅವನಿಗೆ ಸರಿ ಶಿಕ್ಷೆ ಆಗ್ಬೇಕು ಸರ್. ಒಂದು ಲೈಫಲ್ಲಿ ಮತ್ತೆ ಅವನು ಹೊರಗಡೆ ಬರಬಾರ್ದಿನ್ನ. ಅವನು ಅಲ್ಲೇ ಜೈಲೆಲ್ಲ ಕೊಳಿಬೇಕು. ಅವನು ನಮ್ಮ ಕಣ್ಣೀರು, ನಮ್ಮ ಕಷ್ಟ ಎಲ್ಲ ಅವನಿಗೆ ತೊಟ್ಟಬೇಕು. ಅವನಿಗೆ ಅವನು ಅಲ್ಲೇ ಇರಬೇಕು ಜೈಲಲ್ಲೇ. ರಂಜಿತ್ ಅಂತ.